ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ನಾವು 10ನೇ ತರಗತಿಯ LBA ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಯಾರೆಲ್ಲ ಶಿಕ್ಷಕರ ನೇಮಕಾತಿಗಾಗಿ ರೆಡಿ ಆಗ್ತಿದ್ದೀರಾ, ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ತರಗತಿಗಳನ್ನು ಆರಂಭ ಮಾಡಿದ್ದೀನಿ. ಕನ್ನಡದಲ್ಲಿ 6ರಿಂದ 10ನೇ ತರಗತಿಯ ಕೃತಿಕಾರ ಮತ್ತು ಕವಿಗಳ ಪರಿಚಯನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ 6 ತರಗತಿಗಳು ಮುಗಿದಿದೆ. ಅದರ ಒಂದು ಪ್ಲೇ ಲಿಸ್ಟ್ನ ಮಾಡಿದ್ದೀನಿ. ಆರ್ಡರ್ ವೈಸ್ ನೋಡ್ತಾ ಹೋಗ್ಬೋದು. ಈ LBA ಪ್ರಶ್ನೆಗಳನ್ನು ಕೂಡ ನಾನು ಆರ್ಡರ್ ವೈಸೇ ಮಾಡ್ತಾ ಹೋಗ್ತೀನಿ, ಪ್ಲೇ ಲಿಸ್ಟ್ ಮಾಡ್ತೀನಿ. 10ನೇ ತರಗತಿಯಿಂದ ಯಾಕೆ ಆರಂಭ ಮಾಡಿದ್ದೀನಿ ಈ ಒಂದು ಇಂಗ್ಲೀಷ್ ಸಬ್ಜೆಕ್ಟನ್ನು ಅಂದರೆ 10ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗಬಹುದು ಅನ್ನೋ ವಿಚಾರಕ್ಕೆ 10ನೇ ತರಗತಿಯಿಂದ ಸ್ಟಾರ್ಟ್ ಮಾಡ್ತಿರ್ತಕ್ಕಂಥದ್ದು. ನಾನು LBA ಪ್ರಶ್ನೆ ಉತ್ತರಗಳನ್ನು ಕಂಪ್ಲೀಟಾಗಿ ನಿಮಗೆ 6ರಿಂದ 10ನೇ ತರಗತಿಯವರೆಗೂ ಮುಗಿಸ್ಕೊಡ್ತೀನಿ. ಸ್ನೇಹಿತರೆ, ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. CTETಯ ಒಂದು ಏನು ತರಗತಿಗಳಿದ್ದು ತುಂಬಾ ಸಕ್ಸಸ್ಫುಲ್ಲಾಗಿ ತುಂಬ ಚೆನ್ನಾಗಿ ನಡೀತು. ತುಂಬ ಒಳ್ಳೆಯ ಒಂದು ಏನು ಪ್ರೋತ್ಸಾಹವನ್ನು ನೀವೆಲ್ಲರೂ ನೀಡಿದ್ದೀರ. ತರಗತಿಗಳು ತುಂಬ ಸಕ್ಸಸ್ಫುಲ್ಲಾಗಿ ರನ್ ಆಯಿತು. ಅದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬನ್ನಿ ಇನ್ನು CETಯ ಪ್ರಿಪ್ರೇಷನನ್ನು ನಡೆಸ್ತಾ ಇದ್ದೀವಿ. ನಿನ್ನಿನ ಒಂದು ಹೋರಾಟದಲ್ಲಿ ನೋಡಿದರೆ ಇನ್ನೇನು ನೋಟಿಫಿಕೇಷನ್ ಆಗೋದರಲ್ಲಿ ನಿಮಗೆ ಡೌಟ್ ಬೇಡ. ಜನ ಎಲ್ಲ ಏನಂತಂದರೆ ನಮ್ಮ ಅಭ್ಯರ್ಥಿಗಳು ತುಂಬ ತಾಳ್ಮೆಯನ್ನು ಕಳೆದುಕೊಂಡಿದ್ದಾರೆ. ಹಾಗಾಗಿ ಗೌರ್ಮೆಂಟ್ಗೆ ತುಂಬ ಪ್ರೆಷರ್ ಇದೆ. ಹಾಗಾಗಿ ನೋಟಿಫಿಕೇಷನ್ ಆಗಲೇಬೇಕು. ಹಾಗೆ ಆಗುತ್ತೆ ಸ್ನೇಹಿತರೆ, ಇನ್ನೂ ತಡ ಆಗೋದಿಲ್ಲ. ಹಾಗಾಗಿ ನೀವು ಓದಲಿಕ್ಕೆ ಲೇಟ್ ಮಾಡಬೇಡಿ. ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಂತ ಯೋಚನೆ ಮಾಡೋದ್ರಿಂದ ನೀವು ಪ್ರಿಪ್ರೇಷನ್ ಎಷ್ಟು ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಈ ಹಿಂದಿನ ತರಗತಿಯಲ್ಲಿ ಮೊದಲನೇ ಒಂದು ಚಾಪ್ಟರ್ನ ಮುಗಿಸಿದ್ದೀನಿ. ಇವತ್ತಿನ ಒಂದು ತರಗತಿ 2ನೇ ಒಂದು ಲೆಸನ್ ಇದೆ. ಗ್ರ್ಯಾಂಡ್ ಮಾ ಒಂದು ಪೋಯಮ್ ಇದೆ ಸ್ನೇಹಿತರೆ. ಇದು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಅಂತ. ಸೊ ಇಲ್ಲಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಬನ್ನಿ. ನಾವು ಈ ಒಂದು ಪೋಯಮಲ್ಲಿ ಲೆಸನ್ಗೆ ಸಂಬಂಧಪಟ್ಟಂತೆ ಅಂದರೆ ಪೋಯಮಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನಮಗೆ ಕೇಳೋದಿಲ್ಲ. ನಾವು ಡೈರೆಕ್ಟಾಗಿ ಏನಂತಂದರೆ ಪ್ಯಾಸೇಜು ಮತ್ತು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಮಾತ್ರ ನೋಡ್ತಾ ಹೋಗೋಣ. ಸ್ಮಾರ್ಟಾಗಿ ಸ್ಟಡಿ ಮಾಡೋದು ತುಂಬ ಇಂಪಾರ್ಟೆಂಟು. ಸುಮ್ಮನೆ LBA ಪ್ರಶ್ನೆಗಳಲ್ಲಿ ಪ್ರಶ್ನೆ ಕೇಳ್ತಾರೆ ಅಂದ್ಬಿಟ್ಟು ಎಲ್ಲನೂ ಓದೋದಲ್ಲ. ಅಲ್ಲಿರ್ತಕ್ಕಂಥ ಗ್ರಾಮರ್ ಪಾರ್ಟನ್ನು ಮಾತ್ರ ನಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳೋದು. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಪ್ಯಾಸೇಜಸ್ಗಳನ್ನು, ಗ್ರಾಮರ್ ಟಾಪಿಕ್ಸ್ಗಳನ್ನು ಮಾತ್ರ ಕವರ್ ಮಾಡ್ತಕ್ಕಂಥದ್ದು. ಈ ಒಂದು ಪೋಯಮಲ್ಲಿ ಸ್ನೇಹಿತರೆ ಎಲ್ಲೂ ಕೂಡ ಒಂದು ಗ್ರಾಮರ್ ಪ್ರಶ್ನೆಯೂ ಇಲ್ಲ ಮತ್ತು ಯಾವುದೇ ಪ್ಯಾಸೇಜ್ಗಳಿಲ್ಲ. ಸೊ ಎಲ್ಲಿ 2ನೇ ಲೆಸನ್ನು ಅಥವಾ ಏನು ಇವ್ರು ಕೊಟ್ಟಿದ್ದಾರೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಪೋಯಮ್ ಅಂತ, ಈ ಒಂದು ಲೆಸನಲ್ಲಿ ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಹೋಗ್ತಿದ್ದೀರಾ. ಸೊ ಪೋಯಮ್ ಬಗ್ಗೆನೇ ನಿಮಗೆ 5 ಪ್ರಶ್ನೆಗಳಿದೆ. ಸೊ ಇಲ್ಲಿ ಎಲ್ಲಿನೂ ಕೂಡ ಗ್ರಾಮರ್ ಬಗ್ಗೆ ಕೇಳಿಲ್ಲ. ಹಾಗಾಗಿ ನಾನು ಮೂವ್ ಆಗ್ತಾ ಇದ್ದೀನಿ 3ನೇ ಲೆಸನ್ಗೆ. ಸೊ ಈ 3ನೇ ಲೆಸನ್ನಲ್ಲಿ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ ಒಂದು ಪ್ರೋಸ್ ಇದೆ. ಸೊ ಈ ಪ್ರೋಸಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಅಂದರೆ, ನೀವು ಫಸ್ಟಲ್ಲಿ ನೋಡ್ತಿದ್ದೀರಾ, ಸಮರೈಸಿಂಗ್ ಇದೆ, ಡಿಸ್ಕ್ರಿಪ್ಟಿವ್ ರೈಟಿಂಗ್ ಇದೆ, ಪಿಕ್ಚರ್ಸ್ ರೀಡಿಂಗ್ ಇದೆ. ಸೊ ಈ 3 ವೆರಿ ಇಂಪಾರ್ಟೆಂಟು. ಸೊ ನಿಮ್ಗೆ ತುಂಬ ಸಲ ಪ್ರಶ್ನೆ ಇರುತ್ತೆ, ಎಲ್ಲಿಂದ ಪ್ಯಾಸೇಜ್ನ ತಗೋತಾರೆ, ಎಲ್ಲಿಂದ ಈ ಪ್ಯಾಸೇಜಸ್ನ ಪಿಕ್ ಮಾಡ್ತಾರೆ ಅಂತಕ್ಕಂಥದ್ದು. ಸೊ ನೋಡಿ, ಇದೇ ಒಂದು ರಾಮಬಾಣ ನಿಮಗೆ ಗೌರ್ಮೆಂಟ್ ಎಕ್ಸಾಮ್ನ ರೆಡಿ ಆಗೋಕ್ಕೆ. ಬನ್ನಿ ಪ್ಯಾಸೇಜ್ನ ನೋಡ್ತಾ ಹೋಗೋಣ ಏನು ಕೊಟ್ಟಿದ್ದಾರೆ ಅಂತ. ನೋಡಿ, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥದ್ದನ್ನೇ ನಾನು ಚೂಸ್ ಮಾಡಿ ತೊಗೊಂಡಿರೋದು. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಬನ್ನಿ ಲೆಸನ್ನ ಈ ಒಂದು ಪ್ಯಾಸೇಜ್ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ರೀಡ್ ದ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. ಬನ್ನಿ ಓದ್ತಾ ಹೋಗೋಣ. ಸೊ CV ರಾಮನ್ ಅವರ ಕುರಿತು ಇರ್ತಕ್ಕಂಥದ್ದು ದ ಪೀರಿಯಡ್ ಆಫ್ ಇಂಡಿಯನ್ ಸೈನ್ಸ್. CV ರಾಮನ್ ಅವರ ಒಂದು ಪೀರಿಯಡಲ್ಲಿ ನಮ್ಮ ಸೈನ್ಸ್ಗೆ ತುಂಬಾ ಒಂದು ಪ್ರಾಮುಖ್ಯತೆ ಸಿಕ್ಕಿತ್ತು. ಸೊ ಹಾಗಾಗಿ CV ರಾಮನ್ ಅವರ ಚಂದ್ರಶೇಖರ್ ವೆಂಕಟರಮನ್ ವಾಸ್ ಅ ವರ್ಲ್ಡ್ ರಿನೌನ್ಡ್ ನೇಮ್ ಫಿಸಿಸಿಸ್ಟ್. ಇವರೊಬ್ಬರು ಏನಾಗಿದ್ದರು, ಫಿಸಿಸಿಸ್ಟ್ ಆಗಿದ್ದರು. He was born 7th November 1888 ತಿರುಚನಪಲ್ಲಿ, ತಮಿಳ್ನಾಡು ಅಂತಕ್ಕಂಥದ್ದನ್ನು ಪರ್ಫೆಕ್ಟಾಗಿ ನೆನಪಿಟ್ಕೊಳ್ಳಿ. CV ರಾಮನ್ ಅವರು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅವ್ರ ಬಗ್ಗೆ ಯಾವ ಪ್ರಶ್ನೆ ಬೇಕಾದರೂ ನಿಮ್ಗೆ ಅವ್ರು ಕೇಳ್ಬೋದು. ಹಾಗಾಗಿ CV ರಾಮನ್ ಅನ್ನೋದು ನೆನಪಿರಲಿ. CV ರಾಮನ್ ಅವರು ತಮಿಳ್ನಾಡು ಅವರು ಅಂತ. ಓಕೆ, ಫ್ರಮ್ ಎ ಯಂಗ್ ಏಜ್ ರಾಮನ್ ಶೋಡ್ ಎ ಡೀಪ್ ಇಂಟ್ರೆಸ್ಟ್ ಇನ್ ಅ ಸೈನ್ಸ್ ಆ್ಯಂಡ್ ಎಕ್ಸಲ್ಡ್ ಇನ್ ಅಕಾಡೆಮಿಕ್ಸ್. ಏನು CV ರಾಮನ್ ಅವರಿಗೆ ಸೈನ್ಸ್ ಬಗ್ಗೆನೇ ತುಂಬಾ ಕುತೂಹಲವಾದಂತಹ ಒಂದು ಮನೋಭಾವ ಇರೋದ್ರಿಂದ ಆ ಅಕಾಡೆಮಿಗೆ ಇವರು ಅಡ್ಮಿಷನ್ಸ್ನ ತಗೋತಾರೆ. ಸರಿನಾ? ಹಿ ಕಂಪ್ಲೀಟೆಡ್ ಹಿಸ್ ಹೈಯರ್ ಸ್ಟಡೀಸ್ ಇನ್ ಫಿಸಿಕ್ಸ್ ಆ್ಯಂಡ್ ಜಾಯಿನ್ಡ್ ದ ಇಂಡಿಯನ್ ಅಸೋಸಿಯೇಷನ್ ಫಾರ್ ದ ಕಲ್ಟಿವೇಟಿವ್ ಆಫ್ ಸೈನ್ಸ್ ಇನ್ ಕಲ್ಕತ್ತಾ ಅಂತ. ಓಕೆ, ಕಲ್ಟಿವೇಷನ್ ಆಫ್ ಸೈನ್ಸ್ ಇನ್ ಕಲ್ಕತ್ತಾ. ಇಲ್ಲಿ ಅವರು ಏನು ಮಾಡ್ತಾರೆ, ತಮ್ಮ ಸ್ಟಡಿನ
ಕಲ್ಕತ್ತಾ ಒಂದು ಯೂನಿವರ್ಸಿಟಿಯಲ್ಲಿ ಮುಗಿಸ್ತಾರೆ. ಸ್ನೇಹಿತರೆ, ನಾನು ಹೇಳೋದನ್ನು ಮರೆತೆ, ಯಾವಾಗಲೂ ನೀವು ಪ್ಯಾಸೇಜ್ ಹೋಗೋಕ್ಕಿಂತ ಮುಂಚೆ ಪ್ರಶ್ನೆನೇ ಓದ್ಕೋಬೇಕು. MCQs ಏನು ಕೊಟ್ಟಿದ್ದಾರಂತ ಓದ್ಕೊಂಡೆ ಪ್ಯಾಸೇಜಿಗೆ ಹೋಗಬೇಕು. ಇದರಿಂದ ತುಂಬ ಅಂದರೆ ತುಂಬ ಟೈಮ್ ಸೇವ್ ಆಗುತ್ತೆ. ಇದನ್ನು ನಿಮ್ಗೆ ಫಸ್ಟಿಗೆ ಹೇಳಬೇಕಂತ ಅಂದ್ಕೊಂಡಿದ್ದೆ, ಸೊ ಮರ್ತೋಯ್ತು. ಸೊ ನೀವು ಅಲ್ಲಿ ಏನಾಗುತ್ತೆ ಅಂದರೆ, ನೀವು ಪ್ರಶ್ನೆ ನೋಡಿಕೊಂಡ್ರೆ ಸಾಕು, ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡ್ಕೊಂಡು ಸಿಕ್ಕ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಸಾಕು, ಇಡೀ ಪ್ಯಾಸೇಜ್ನ ಓದೋ ಅವಶ್ಯಕತೆ ನಮಗಿಲ್ಲ. ಇಲ್ಲಿ ಟೈಮ್ ಸೇವಿಂಗ್ ಆಗುತ್ತೆ. ಹಾಗಾಗಿ ಸೊ ನೆಕ್ಸ್ಟ್ ಇನ್ನೊಂದು ಪ್ಯಾಸೇಜ್ ಇದೆ, ಆವಾಗ ಪ್ರಶ್ನೆ ಓದಿನೇ ಪ್ಯಾಸೇಜಿಗೆ ಹೋಗ್ತೀನಿ, ಸರಿನಾ? ಇಲ್ಲಿ ಮಿಸ್ ಮಾಡಿದೆ ನಾನು ಅದನ್ನು. ಓಕೆ, ಬನ್ನಿ. ಸೊ ನಾವು ಏನು CV ರಾಮನ್ ಅವ್ರ ಕುರಿತು ನೋಡಿದ್ವಿ. ಅವರು ನವೆಂಬರ್ 7, 1888 ತಿರುಚಿನಪಲ್ಲಿ, ತಮಿಳುನಾಡು ಅಲ್ಲಿ ಜನನ ಮಾಡ್ತಾರೆ. ಅವರಿಗೆ ಸೈನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಕಲ್ಟಿವೇಷನ್ ಆಫ್ ಸೈನ್ಸ್ ಇನ್ ಕಲ್ಕತ್ತಾಗೆ ಜಾಯ್ನ್ ಆಗ್ತಾರೆ. ಇನ್ 1928, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪೀರಿಯಡ್. ಇನ್ 1928 ರಾಮನ್ ಮೇಡ್ ಎ ಗ್ರೌಂಡ್ ಬ್ರೇಕಿಂಗ್ ಡಿಸ್ಕವರಿ ಅಬೌಟ್ ದ ಬಿಹೇವಿಯರ್ ಆಫ್ ಲೈಟ್. ನೋಡಿ, ಅವರೊಂದು ಗ್ರೌಂಡ್ ಬ್ರೇಕಿಂಗ್ ಡಿಸ್ಕವರಿನ ಮಾಡ್ತಾರೆ ಸೈಂಟಿಫಿಕ್ ವಿಜ್ಞಾನದ ಒಂದು ಕ್ಷೇತ್ರದಲ್ಲಿ. ವೆನ್ ಇಟ್ ಪಾಸ್ ಥ್ರೂ ದ ಟ್ರಾನ್ಸ್ಪರೆಂಟ್ ಸಬ್ಸ್ಟೆನ್ಸ್. ಓಕೆ, ಒಂದು ನಿಮಿಷ ಕಾಣಿಸ್ತಾ ಇಲ್ಲ ಇಲ್ಲಿ. ಓಕೆ, ದಿಸ್ ಫೆನೋಮೆನಾನ್ ನೌನ್ ಆಸ್ ದ ರಾಮನ್ ಎಫೆಕ್ಟ್ ಬಿಕಮ್ ಎ ಮೇಜರ್ ಕಾಂಟ್ರಿಬ್ಯೂಷನ್ ಟು ದ world of physics. In 1930, he becomes the first Asian to receive the Nobel Prize in Physics for this discovery. ಫಸ್ಟ್ ಇಂಡಿಯನ್ ಆಗಿರ್ತಾರೆ ಇವರು. ಫಸ್ಟ್ ಇಂಡಿಯನ್ ಅಷ್ಟೇ ಅಲ್ಲ, ಫಸ್ಟ್ ಏಷಿಯನ್ ಆಗಿದ್ದಾರೆ. ಒಂದು ಫಿಸಿಕ್ನ ಒಂದು ಕ್ಷೇತ್ರದಲ್ಲಿ ಡಿಸ್ಕವರ್ ಮಾಡಿದ್ದಕ್ಕೆ ಇವರಿಗೆ ನೋಬೆಲ್ ಪ್ರಶಸ್ತಿ ಕೂಡ ಸಿಗುತ್ತೆ. ರಾಮನ್ ವಾಸ್ ನಾಟ್ ಓನ್ಲಿ ಎ ಬ್ರಿಲಿಯಂಟ್, ನೋಡಿ, Raman was not only a brilliant scientist but also an inspiring teachers. ನೋಡಿ, ಟೀಚರ್ಸ್ನ ಇನ್ಸ್ಪೈರಿಂಗ್ ಮಾಡ್ತಿದ್ರು. ರಿಸರ್ಚ್, he worked at the Indian Institute of Science in Bangalore and later established the Raman Research Institute. He always encouraged young minds to think scientifically ಆ್ಯಂಡ್ ಇಂಡಿಪೆಂಡೆಂಟ್ಲಿ. ಸೊ CV ರಾಮನ್ ಅವರು ಏನಂತಂದರೆ ಬೆಂಗಳೂರಲ್ಲಿರ್ತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಕೂಡ ವರ್ಕ್ ಮಾಡ್ತಾರೆ. ಅದಾದಮೇಲೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಓಪನ್ ಮಾಡ್ತಾರೆ. ಇವ್ರು ತಾವು ಅಷ್ಟೇ ಬೆಳೆಯೋದು ಅಲ್ಲದೆ ಈಗಿನ ಮೈಂಡ್ಸು ಆಗಿರ್ತಕ್ಕಂಥ ಮೈಂಡ್ಸ್ಗೆ ಏನು ಮಾಡ್ತಾರೆ, ಸೈಂಟಿಫಿಕ್ಲಿ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಯೋಚನೆ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡ್ತಾರೆ, ಅಥವಾ ಅವರ ಒಂದು ಕೆಲಸಗಳಿಂದ ಮೋಟಿವೇಶನ್ ಆಗ್ತಾರೆ ಯಂಗ್ ಪೀಪಲ್ಸ್. ಟು ಹಾನರ್ ಹಿಸ್ ಕಾಂಟ್ರಿಬ್ಯೂಷನ್ಸ್, ಇಂಡಿಯಾ ಸೆಲೆಬ್ರೇಟ್ಸ್ ನ್ಯಾಷನಲ್ ಸೈನ್ಸ್ ಡೇ ಆನ್ 20th February. ಸ್ನೇಹಿತರೆ, ಇದು ವೆರಿ ಇಂಪಾರ್ಟೆಂಟ್ ನನ್ನ ಪ್ರಕಾರ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದಿಲ್ಲಿ. ಏನಂತ ಅಂದರೆ, ನಮ್ಗೆ ಗೊತ್ತು CV ರಾಮನ್ ಅವರ ಒಂದು ನೆನಪಿಗಾಗಿ ನಾವೇನು ಮಾಡ್ತೀವಿ ಅಂದರೆ 28th February ಸೈನ್ಸ್ ಡೇನ ಏನು ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಆದರೆ ಇಲ್ಲಿ ಪ್ರಶ್ನೆ, ಅವ್ರು ಹುಟ್ಟಿದ್ದ ಅಥವಾ ಅವರು ಏನು ಆ ಒಂದು ರಾಮನ್ ಎಫೆಕ್ಟ್ಸ್ನ ಕಂಡುಹಿಡಿತಾರಲ್ವ ಆ ಡೇಟ್. ಸೊ ಹಾಗಾಗಿ ಸ್ನೇಹಿತರೆ, ಎಲ್ಲರೂ ಏನು ತಿಳ್ಕೊತಾರೆ ಅಂದರೆ CV ರಾಮನ್ ಅವರ ಬರ್ಡೇನೇ ನಾವು ಸೈನ್ಸ್ ಡೇ ಆಗಿ ಮಾಡ್ತೀವಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ನೆನಪಿರಲಿ ಸ್ನೇಹಿತರೆ, CV ರಾಮನ್ ಅವರು 7th November 1888 ತಮಿಳುನಾಡಿನ ತಿರುಚಂಪುರಲ್ಲಿ ಹುಟ್ಟುತ್ತಾರೆ. ಬಟ್ ಸ್ನೇಹಿತರೆ, ನಾವು ಸೈನ್ಸ್ 28th February ಏನು ಸೆಲೆಬ್ರೇಟ್ ಮಾಡ್ತೀವಲ್ವಾ, ಸೊ ಇದು ಅವರ ದಿನ ಅಲ್ಲ. ಓಕೆನಾ, ಅವರ ಜನ್ಮದಿನ ಅಲ್ಲ, ಅವರ ಒಂದು ಏನು ರಾಮನ್ ಎಫೆಕ್ಟ್ನ ಮಾಡ್ತಾರಲ್ವಾ, ಸೊ ಏನು ಮಾಡ್ತಾರೆ, ಸಂಶೋಧನೆ ಮಾಡ್ತಾರಲ್ವ ಸ್ನೇಹಿತರೆ, ಅದನ್ನು ನಾವು ಏನು ಮಾಡ್ತೀವಿ, ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಜನ ಹುಟ್ಟಿದ ದಿನ ಅಂತ ಅಂದ್ಕೊಂಡಿರ್ತಾರೆ, ಹಾಗಾಗಿ ಇದು ಹೇಳಬೇಕಾಗಿತ್ತು ನನಗೆ. ಹಾಗಾಗಿ ನಾವು ಏನು ಸೈನ್ಸ್ ಡೇನ ಯಾವಾಗ ಆಚರಣೆ ಮಾಡ್ತೀವಿ, ರಾಮನ್ ಎಫೆಕ್ಟ್ಸ್ನ ಯಾವಾಗ ಇವರು ಡಿಸ್ಕವರ್ ಮಾಡಿಬಿಟ್ಟು ತೋರಿಸ್ತಾರಲ್ವ ಆ ದಿನವನ್ನು ಮಾಡ್ತೀವಿ. ಬನ್ನಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫೆಬ್ರವರಿ ದ ಡೇ ಆಫ್ ರಾಮನ್ ಎಫೆಕ್ಟ್ ವಾಸ್ ಡಿಸ್ಕವರ್ಡ್ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಯಾಕೆ ಕನ್ಫ್ಯೂಸ್ ಮಾಡ್ಕೋತಾರೆ ತುಂಬ ಜನ, ಅದಕ್ಕಾಗಿ. ಸೊ ಹಿಸ್ ವರ್ಕ್ ಕಂಟಿನ್ಯೂ ಟು ಇನ್ಸ್ಪೈರ್ ಜನರೇಷನ್ ಆಫ್ ಸೈಂಟಿಸ್ಟ್ ಇನ್ ಇಂಡಿಯಾ
ಆ್ಯಂಡ್ ಅರೌಂಡ್ ದ ವರ್ಲ್ಡ್. ಸೊ ಅವರ ಈ ಒಂದು ಡಿಸ್ಕವರ್ ಏನಾಗಿದೆ ಇದು ಇನ್ಸ್ಪೈರಿಂಗ್ ಆಗಿದೆ ಜನ್ರೇಷನ್ ಟು ಜನ್ರೇಷನ್. ಇಲ್ಲಿವರೆಗೂ ಅವರ ನಾವು ಓದ್ತಾನೆ ಹೋಗ್ತಾ ಇದ್ದೀವಿ ಅವರ ವಿಚಾರಗಳನ್ನು, ಅವರ ಸಂಶೋಧನೆಯನ್ನು. ಸೊ ಇದು ಜನ್ರೇಷನ್ ಇಂಟು ಜನ್ರೇಷನ್ ಕೂಡ ಮೋಟಿವೇಶನ್ ಆಗ್ತಕ್ಕಂಥದ್ದು. ಬನ್ನಿ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಫಸ್ಟ್ ಕ್ವಶನ್ ಇರೋದು, ವಾಟ್ ಈ ಸಿ ವಿ ರಾಮನ್ ಬೆಸ್ಟ್ ನೋನ್ ಫಾರ್? ಏನಕ್ಕೆ ಸಿ ವಿ ರಾಮನ್ ಅವರು ಫೇಮಸ್ ಆಗಿದ್ದಾರೆ ಅಂತ. ಸೊ ಇವಾಗ ತಾನೇ ನಾವು ನೋಡಿದ್ವಲ್ವಾ. ಸೊ ಬನ್ನಿ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿದ್ರೆ ಆವಾಗ ನೀವು ಓದಿದ್ದಕ್ಕೂ ನಾನು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಓಕೆ, ಆಲ್ಮೋಸ್ಟ್ ಎಲ್ಲರೂ ಕೂಡ MCQನ ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಮೂಲಕ ಆನ್ಸರ್ ಮಾಡಿ. ಆಪ್ಷನ್ 1 ಡಿಸ್ಕವರಿ ಗ್ರಾವಿಟಿ. ನೋಡಿ, ಡಿಸ್ಕವರಿಂಗ್ ಗ್ರಾವಿಟಿನ, ಇನ್ವೇಷನ್ ಆಫ್ ದ ಟೆಲಿಸ್ಕೋಪ, ದ ರಾಮನ್ ಎಫೆಕ್ಟಾ, ಡೆವಲಪಿಂಗ್ ಅಟೋಮಿಕ್ ಥಿಯರಿನ? ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ? ದ ರಾಮನ್ ಎಫೆಕ್ಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಬನ್ನಿ ಸೆಕೆಂಡ್ ಪ್ರಶ್ನೆ ನೋಡೋಣ. ಇನ್ ವಿಚ್ ಸಿಟಿ ಡಿಡ್ ಸಿ ವಿ ರಾಮನ್ ಮೇಕ್ ಹಿಸ್ ಫೇಮಸ್ ಡಿಸ್ಕವರಿ? ಎಲ್ಲಿ ಈ ರಾಮನ್ ಡಿಸ್ಕವರಿ ಆಯಿತು ಅಂತ, ರಾಮನ್ ಎಫೆಕ್ಟ್ ಡಿಸ್ಕವರಿ ಎಲ್ಲಾಯಿತು? ವಿಚ್ ಪ್ಲೇಸ್ ಅಂತ ಅಂದಾಗ ದೆಹಲಿ, ಮುಂಬೈ, ಕಲ್ಕತ್ತಾ, ಚೆನ್ನೈ. ನಾವು ಇಡೀ ಪ್ಯಾಸೇಜ್ನ ಓದಿದಾಗ ಕೆಲವೊಬ್ಬರಿಗೆ ಎಲ್ಲಿ ಅಂತ ಕನ್ಫ್ಯೂಸ್ ಆಗೋದಕ್ಕಿಂತ ನಾವು ಬಂದಿದ್ದೇ ಒಂದು ಕಲ್ಕತ್ತಾ ಅಂತ ಅಲ್ವಾ. ಇಡೀ ಪ್ಯಾಸೇಜ್ ಓದುವಾಗ ನಮ್ಗೆ ಬಂದಿದ್ದೇ ಒಂದೇ ಸಿಟಿ ನೇಮು ಕಲ್ಕತ್ತಾ ಅಂತ, ಅದು ಬಿಟ್ಟರೆ ಯಾವ ಸಿಟಿ ನೇಮು ಅಲ್ಲಿ ಬಂದಿಲ್ಲ. ಹಾಗಾಗಿ ಇಷ್ಟು ಈಸಿಯಾಗಿ ಕೂಡ ನೀವು ಆನ್ಸರ್ನ ಮಾಡ್ಬೋದು. ಸೊ ಕಲ್ಕತ್ತಾದಲ್ಲಿ ಇದಾಗುತ್ತೆ. ಓಕೆನಾ? ಏನು ಸಿ ವಿ ರಾಮನ್ ಅವರ ಫೇಮಸ್ ಆದಂಥ ಡಿಸ್ಕವರಿ ಮಾಡಿದ್ದು ಕಲ್ಕತ್ತಾ. ಓಕೆ, ಸೊ ಇದು ಇವತ್ತಿನ ತರಗತಿ ಆಗಿತ್ತು ಸ್ನೇಹಿತರೆ. ಇನ್ನೊಂದು ಪ್ಯಾಸೇಜ್ ಇದೆ, ಬಟ್ 5% ಬ್ಯಾಟ್ರಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಆ ಪ್ಯಾಸೇಜ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ವಿಡಿಯೋ ಮುಗಿದ ತಕ್ಷಣವೇ ಇನ್ನೂ ಒಂದು ಹಾಫ್ ಆನ್ ಅವರಲ್ಲಿ ಮತ್ತೆ ಆ ಪ್ಯಾಸೇಜ್ನ ತೊಗೊಂಡು ಬರ್ತೀನಿ. ಒಂದೇ ಲೆಸನಲ್ಲಿ 2 ಪ್ಯಾಸೇಜ್ ಕೊಟ್ಟಿದ್ದಾರೆ. ಈ ಪ್ಯಾಸೇಜ್ ತುಂಬ ಇಂಪಾರ್ಟೆಂಟ್, ಮತ್ತೆ ಹೇಳ್ತಿದ್ದೀನಿ ನಿಮಗೆ. ಸೊ ಪ್ಯಾಸೇಜ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಇಲ್ಲಿಂದನೇ ಪ್ರಶ್ನೆ ಬರುತ್ತೆ. ಹಾಗಾಗಿ ಸೊ ಥ್ಯಾಂಕ್ ಯು ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರಿ, ನಿಮ್ದು ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ಕೇಳ್ಬೋದು. ಹಾಗೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಿದ್ದಾರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ, ಹೈಪ್ ಮಾಡಿ ಸ್ನೇಹಿತರೆ. ವಿಡಿಯೋಗಳನ್ನು ಪಾಯಿಂಟ್ಸ್ ಕೊಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.